ಮತ್ತು ಕಾಲೇಜ್ ಲೈಫ್ ಹೆಂಗಿತ್ತು? ಹೊಸ ಮುಖಗಳು ಈಗ ಹಳೆ ಮುಖಗಳಾಗ್ಯಾವ. ಒಂದಿಷ್ಟು ಜನ ಕಾಲೇಜಿಂದ ಹೊರಗೋಗ್ಯಾರ, ಒಂದಿಷ್ಟು ಜನ ಇನ್ನೂ ಕಾಲೇಜ್ ಒಳಗೆ ಉಳ್ದಾರ. ಕೆಲವೊಂದಿಷ್ಟು ಜನ ಅವ್ರ ಮನೆ ಜವಾಬ್ದಾರಿ ಮತ್ತು ಆರೋಗ್ಯ ಸಮಸ್ಯೆಯಿಂದ ಕಾಲೇಜನ್ನು ಬಿಟ್ಟಾರ. ಇನ್ನು ಕೆಲವೊಂದಿಷ್ಟು ಜನ ನಂಗೆ ಕಲಿಯೋದು ಸಾಕಪ್ಪ ಅಂತ ಅರ್ಧಕ್ಕೆ ಸಾಲಿ ನಿಲ್ಸಿದವರು ಅದಾರ. ಇನ್ನೇನು ನಾವು ಈ ಕಾಲೇಜ್ ಬಗ್ಗೆ ಪೂರ್ತಿ ತಿಳ್ಕೊಬೇಕು ಅನ್ನೋಷ್ಟ್ರಾಗ 3 ವರ್ಷ ಬೇಕಾಯ್ತು. ನಾವು ಈ ಕಾಲೇಜ್ ಹೆಂಗೈತಿ ಏನೈತೆ ಅಂತ ತಿಳ್ಕೊಬೇಕು ಅನ್ನೋಷ್ಟ್ರಾಗ, ಈ ಕಾಲೇಜಿನ ಮಹತ್ವವನ್ನು ತಿಳಿದುಕೊಳ್ಳೋಷ್ಟ್ರಾಗ ನಮ್ಮ ಡಿಗ್ರಿ ಲೈಫ್ ಮುಗಿದೋಯ್ತು. ಕಾಲೇಜ್ ಅನ್ನೋದು ಎಷ್ಟು ಚಲೋ ಇರುತ್ತಲ್ಲ. ನಾವು ಎಲ್ಲೆಲ್ಲೋ PUC ಮುಗಿಸಿ ಒಂದೇ ಕಾಲೇಜ್ ಡಿಗ್ರಿ ಹಚ್ಚಿರ್ತೀವಿ ಎಲ್ಲರೂ. ಹಂಗೆ ಫಸ್ಟ್ ವರ್ಷ ಸೇರ್ಕೊಂಡಾಗ ಯಾರಿಗೂ ಪರಿಚಯ ಇರೋಲ್ಲ. ಅದೇ ಫಸ್ಟ್ ಸೆಮ್ ಒಳಗೆ ಎಲ್ಲರೂ ಪರಿಚಯ ಹಾಕೋಂತ ಹೆಂಗೆ ಸೆಮ್ ಹೋಗ್ತಾವೆ ಹಂಗೆ ಪರಿಚಯ ಹಾಕೋಂತ ನಮ್ಮ ಈ ಫ್ರೆಂಡ್ಶಿಪ್ ಅನ್ನೋ ಬಾಂಡ್ ಫುಲ್ ಸ್ಟ್ರಾಂಗ್ ಆಗಿಬಿಟ್ಟಿರುತ್ತೆ. ಹಲವಾರು ಮೆಮೊರೀಸ್ ಆಗಿರ್ತಾವೆ. ಕ್ಯಾಂಟೀನ್ ಆಗಲಿ, ಗ್ರೌಂಡ್ ಆಗಲಿ, ಲೈಬ್ರರಿ ಆಗಲಿ, ಇನ್ನೂ ಅನೇಕ ರೀತಿ ನಮ್ಮ ಕ್ಯಾಂಪಸ್ ಒಳಗಾಗಲಿ ಈ ರೀತಿಯಾಗಿ ನಮ್ಮ ನೆನಪುಗಳಾಗಲಿ, ಫ್ರೆಂಡ್ಸ್ ಆಗಲಿ, ಒಬ್ಬರಿಂದ ಒಬ್ರು ಪರಿಚಯ ಹಾಕೋತ ಸ್ಟ್ರಾಂಗ್ ಆಗುತ್ತೆ ನಮ್ಮ ಬಾಂಡ್. ಈ ಕಾಲೇಜ್ನಾಗಿನ ನಮ್ಮ ಡಿಗ್ರಿ ಪ್ರಯಾಣ ಇಲ್ಲಿಗೆ ಮುಕ್ತವಾಯ್ತು. ಯಾಕಂದ್ರೆ ಈ ಕಾಲೇಜ್ನಾಗ ಕೇವಲ ನೆನಪು ಮಾಡ್ಕೋಬೋದು ಅಷ್ಟೇ, ಮತ್ತು ವಾಪಸ್ ನಾವು ಕಾಲೇಜ್ ಕಲಿತೀವಿ ಅಂದ್ರೆ ಆಗೋಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಟೈಮ್ ಮೀರಿ ಹೋಗೈತಿ. ಇಲ್ಲಿ ಡಿಗ್ರಿ ಲೈಫಲ್ಲಿ ಕಲ್ತಿರೋಂಥ ನಾವು ಪಾಠಗಳು ಅನೇಕ ಅದಾವೆ. NSS ಕ್ಯಾಂಪ್ ಆಗಲಿ, NCC ಕ್ಯಾಂಪ್ ಆಗಲಿ, ಆ್ಯನ್ಯುವಲ್ ಸ್ಪೋರ್ಟ್ಸು, ಅಸೈನ್ಮೆಂಟ್ಸು, ಪ್ರೊಜೆಕ್ಟು, ಇಂಟರ್ನಲ್ಸು, ಕ್ಯಾಂಟೀನು, ಆಡಿಟೋರಿಯಂ ಹಾಲು, ಫಂಕ್ಷನ್ಸು, ಕಲಾಪರ್ವ, ಕಲಾ ಉತ್ಸವ ಅಂತೆ ಅನೇಕ ರೀತಿಯ ಫಂಕ್ಷನ್ಗಳು ಮಾಡೀವಿ. ಸೊ ನಾವೆಷ್ಟು ಲಕ್ಕಿಯಪ್ಪ ಅಂತಂದ್ರೆ ನಾವು ಕಲಿಯುವಂಥ ಅಕಾಡೆಮಿಕ್ ಇಯರ್ ಒಳಗೆ ಫಸ್ಟ್ ಇಯರ್ ಒಳಗೆ ನಾವು ಈಗ ಅಮೃತ ಮಹೋತ್ಸವ, ನಮ್ಮ ಕಾಲೇಜಿನ ಅಮೃತ ಮಹೋತ್ಸವ 75ನೇ ವರ್ಷದ್ದು ಆ ಫಂಕ್ಷನ್ ನೋಡೋಕೆ ನಮ್ಗೆ ಚಾನ್ಸ್ ಸಿಕ್ತು. ಅದೇ ರೀತಿಯಾಗಿ ನಮಗೂ ಕೆಲವೊಂದಿಷ್ಟು ಎಲ್ಲ ಗುರುಗಳಾಗಲಿ, ಪ್ರತಿಯೊಬ್ಬರು ನಮ್ಮ ಕಾಲೇಜ್ನಲ್ಲಿರ್ತ ಸಿಬ್ಬಂದಿ ವರ್ಗದವರಾಗಲಿ ಮತ್ತು ಶಿಕ್ಷಕರಾಗಲಿ ಮತ್ತು ಪ್ರಾಧ್ಯಾಪಕರು ಪ್ರತಿಯೊಬ್ಬರು ನಮ್ಗೆ ಭಾಳ ಸಪೋರ್ಟ್ ನೀಡ್ಯಾರ. ಯಾಕಂದ್ರೆ ಹೋದ ಬ್ಯಾಚ್ನವ್ರು ನಮ್ಗೆ ಗೊತ್ತಿಲ್ಲ, ನಮ್ಮ ಬ್ಯಾಚಿಗೆ ಇಷ್ಟು ಸಪೋರ್ಟ್ ನೀಡ್ಯಾರ ಸರ್. ಯಾಕಂದ್ರೆ ಅಷ್ಟೇ ನಮ್ಮನ್ನು ಸಹಿಸ್ಕೊಂಡು ಅವ್ರು ನಮ್ಮ ತಿದ್ದಿ ಬುದ್ಧಿ ಹೇಳಿ ಈ ರೀತಿಯಾಗಿ ಚೇಂಜ್ ಮಾಡೋಕ್ಕೆ ಕಾರಣ ಅವ್ರು ನಮ್ಮ ಗುರುಗಳಿಗೆ, ನಮ್ಮ ಶಿಕ್ಷಕರೊಂದಕ್ಕೆ ಮತ್ತು ಎಲ್ಲ ಗುರುಗಳಿಗೆ ಎಷ್ಟು ನಾವು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯಾಕಂದ್ರೆ ಅಷ್ಟೊಂದು ನಮ್ಗೆ ಸಪೋರ್ಟಿವ್ ಆಗಿ ಮತ್ತು ಗೈಡ್ ಮಾಡ್ತಾ ಈ 3 ವರ್ಷದ ಜರ್ನಿ ಒಳಗೆ ನಮ್ಗೆ ಬೆನ್ನೆಲುಬಾಗಿ ನಿಂತರು. ಯಾಕಂದ್ರೆ ನಾವು ಎಲ್ಲೆಲ್ಲಿ ತಪ್ಪು ಮಾಡಿರ್ತೀವಿ ಅಲ್ಲೆಲ್ಲಿ ತಿದ್ದಿ ಬುದ್ಧಿ ಹೇಳಿ ನಾವು ಈಗ ಯಾವುದೋ ಫಂಕ್ಷನ್ ಮಾಡ್ಬೇಕಂತಂದ್ರೆ ಆ ಫಂಕ್ಷನ್ನಿಗೆ ಆಗುವಂಥ ಪಾಸಿಟಿವ್ ಮತ್ತು ನೆಗೆಟಿವ್ ಪಾಯಿಂಟ್ಸನ್ನು ನಮ್ಗೆ ಹೇಳಿಕೆಸಿಂದ ತಿದ್ದಿ ಬುದ್ಧಿ ಮಾಡೋಕ್ಕೆ ಸಹಕಾರ ನೀಡಿದ್ರು. ನನಗೆ ಯಾರಾದರೂ ಕೇಳಿದ್ರಪ್ಪ ಅಂತಂದ್ರೆ, ನೀನು ಕಳೆದಿರೋಂಥ ದಿನಗಳಲ್ಲಿ ನೀನು ಯಾವ ಡೇಸಿಗೆ ವಾಪಸ್ ರಿಟರ್ನ್ ಹೋಗ್ಬೇಕಂತ ಆಸೆ ಪಡ್ತೀಯಪ್ಪ ಅಂತಂದ್ರೆ ನಾನು ಡಿಗ್ರಿ ಲೈಫ್ನ ಚೂಸ್ ಮಾಡ್ತೀನಿ. ಯಾಕಂದರೆ ಕಾಲೇಜ್ ಲೈಫ್ ಅನ್ನೋದು ಎಷ್ಟು ಮಸ್ತ್ ಇರುತ್ತೆ ಅನ್ನೋದು ನಾನು ಡಿಗ್ರಿ ಲೈಫ್ ಒಳಗೆ ಕಲ್ತೀನಿ. ಯಾಕಂದರೆ ಎಲ್ಲರೂ ಏನಂತ ಹೇಳಿದ್ರು ಡಿಗ್ರಿ ಲೈಫ್ ಹೋದ್ಮೇಲೆ ಆರಾಮಾಗಿರುತ್ತೆ ಅಂತ. ಯಾಕಂದರೆ ಡಿಗ್ರಿ ಲೈಫ್ ಬಂದಮೇಲೆ ಜೀವನ ಅನ್ನೋದು ಏನನ್ನೋದು ಅರ್ಥ ಆಗುತ್ತೆ. ಈ ಕಾಲೇಜ್ ಲೈಫ್ ಅನ್ನೋದು ಇನ್ನೊಂದು ಸ್ವಲ್ಪ ದಿನ ಕಂಟಿನ್ಯೂಸ್ ಆಗಬಾರ್ದ ಅಂತೇಳಿ ಇವಾಗ ಅನ್ಸಾಗತ್ತೈತಿ. ಅದೇ ರೀತಿ ಈ ಕಾಲೇಜ್ನಲ್ಲಿ ಕಳೆದಿರುವಂಥ ಕೆಲವೊಂದಿಷ್ಟು ಕ್ಷಣಗಳನ್ನು ನಿಮ್ಮ ಮುಂದೆ ನಾನು ವಿಡಿಯೋ ಮುಖಾಂತರ ತೋರ್ಸೋಕ್ಕೆ ಹೊಂಟೀನಿ. ಸೊ ಫಾರ್ ಆಲ್ ದ ಗುಡ್ ಟೈಮ್ಸ್. ನೂರಾರು ಬಣ್ಣಗಳು ಒಂದು ಗೂಡಲಿ, ನಾವೆಲ್ಲ ಹಾಡ್ಬೇಕಪ್ಪ ಒಂದೇ ಗೂಡಲಿ.
ಕಾರ್ಡ್ನಲ್ಲಿ ಫೇಲ್ ಆಗಿ ಬಂದವರ ಕಾಪಾಡೋ ಚೊಂಬೇಶ್ವರ. ಮಾರ್ಕ್ಸ್ ಕಾರ್ಡಿನಲ್ಲಿ 0 ರೌಂಡ್ ಆಗಿ ಕಾಣುವುದು. ಏನ್ ಮಾಡ್ಲಿ ಚೊಂಬೇಶ್ವರ. ಒಳಗೊಬ್ಬ ಒಬ್ಬ 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 ಪರಮಾತ್ಮ ಉಸಿರಾಡು ಆಡು 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 ಅಂತಾನೆ. ನಮ್ಮಪ್ಪ ಅಪ್ಪ 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 ಪುಣ್ಯಾತ್ಮ ಪಾಸ್ ಆಗು 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 ಅಂತಾನೆ. ಫೇಲ್ ಆಗದವ್ರುಂಟೆ ಚೊಂಬೇಶ್ವರ. ಪಾಸ್ ಆಗಿ ಏನ್ ಮಾಡ್ಲಿ ಒಂದೇ ಸಲ. ಒಂದೊಂದ ಒಂದು ಎರಡೆರಡ್ಲ ಎರಡು ಮೂರ್ಲ ಮೂರು ಆಟು ಮಾಡು. ಓ ಮೈ ಗಾಡ್ ಜಿಲ್ಲ, ವಾಟ್ ಎ ಕ್ಯಾಲ್ಕುಲೇಷನ್. ಹೈಯೆಸ್ಟ್ ಮಾರ್ಕ್ಸು ಕೊಟ್ಟವನ ಲೂಸು, ಅರ್ಧಕ್ಕೆ ಕೋರ್ಸು ಬಿಟ್ಟವನ ಪಾಸು. ಮ್ಯೂಸಿಕ್ ಸರಿ ಇಲ್ಲ ಹೇಳಿ ಸ್ವರ, ಇನ್ನೆಷ್ಟು ಕೂಗೋದು ಎಮ್ಮೆ ಥರ. ಟ್ರೈ ಮಾಡು ಏನಾದ್ರೂ ಬೇರೆ ತರ, ಸೈಕಲ್ಲಿನಲ್ಲಿ ಏರು ತೆಂಗಿನ ಮರ. ಎಲ್ಲೊಮ್ಮೆ ಡುಮ್ಕಿ, ಆಮೇಲೆ ಡಿಗ್ರಿಲಿ ಮೂರು ಬಾಕಿ. ಎಕ್ಸಾಮ್ ಹಾಲಿನಲ್ಲಿ ನನ್ನ ಪರಮಾತ್ಮ ಮಾರ್ನಿಂಗ್ ಶೋಗೆ ಹೋಗು ಕಂದ ಅಂತಾನೆ. ಕ್ಲಾಸ್ ಅಲ್ಲಿ ನಾನು ಒಬ್ಬನೇ ಒಳ್ಳೆ ಪುಣ್ಯಾತ್ಮ. ಆನ್ಸರ್ ಶೀಟಿನಲ್ಲಿ ಬರದೆ ಕ್ವಶ್ಚನ್ನೇ. ಸಬ್ಜೆಕ್ಟೇ ಸರಿ ಇಲ್ಲ ಚೊಂಬೇಶ್ವರ. ಸಿಲೆಬಸ್ಸು ಇರಬಾರ್ದ ಸಿನಿಮಾ ಥರ. ಓದ್ಕೊಂಡಿರೋ ಡೌಟ್ ಇದ್ರೆ ಹುಡುಗಿರ್ನ ಕೇಳು ಗುರು. ಇಲ್ಲಿಂದ ಹೋಗ್ತಾರ ಯಾರಾದರೂ ಕಾಲೇಜು ಟೆಂಪಲ್ಲು, ಇಲ್ಲೇ ಇರು. ಹಾಡೊಂದು ಭಗವಂತ ಹಾಕಿರುವ ಟೊಪ್ಪೆ, ಇಲ್ಲಿಂದ ಪಾಸಾಗಿ ಹೋದವನೇ ಪಾಪೆ. ದನ ಕಾಯುತ್ತಿದ್ದ ಹರಿಕೃಷ್ಣ ಪರಮಾತ್ಮ ಕುರುಕ್ಷೇತ್ರದಲ್ಲಿ ಡ್ರೈವರ್ ಆಗಿ ಇರಲಿಲ್ವೇ? ಅನಿಸಿದ್ದು ಮಾಡುವವನು ಮಾತ್ರ ಪುಣ್ಯಾತ್ಮ. ಮಾಡೋದು ಏನು ಅಂತ ನಮಗೆ ಗೊತ್ತಿಲ್ವೇ? ವಸ್ತುಗಳು ನೀನೇನಾ, ಬಣ್ಣಗಳು ನೀನೇನಾ, ಪ್ರೀತಿರಿ ಹೀಗೇನಾ, ಪ್ರೀತಿಸೋರೆ ಹೀಗೇನಾ. ಸಲುಗೆ ಸಲುಗೆ ಸ್ನೇಹ ಸಲುಗೆ ಒಲವ ಕಡೆಗೆ ನಡೆವ ಘಳಿಗೆ ಎದೆಯೊಳಗೊಂದು ಮೌನ ಬಿಡದೆ ಕಾಡೋ ಗಾನ ತುಲಕಗಳಲ್ಲೇ ಸ್ನಾನ ನೆನಪುಗಳಲ್ಲೇ ಧ್ಯಾನ ಮನಸ್ಸು ಬೇಕಂದ ಜಾರಿ ಹೃದಯ ಇನ್ನೆಲ್ಲೋ ಹಾರಿ ಆಹಾ ಮೊದಲ ಸಾರಿ ಈ ಅಚ್ಚರಿ ಮನಸ್ಸು ಬೇಕಂದ ಜಾರಿ ಹೃದಯ ಇನ್ನೆಲ್ಲೋ
ಸಿಗಲಿಲ್ಲ ನನಗಂತೂ ಅಷ್ಟರಲ್ಲೇ ಸೋಚಿಗ ನಡೆದಿತ್ತು ಒಲವಿದು ಶುರುವಾಯ್ತು ದಿನಚರಿ ಬದಲಾಯ್ತು ಪ್ರತಿ ನಿಮಿಷ ಎಣಿಸಿ ಬದುಕೋದು ಪರದೇಸಿಯಂತೆ ಅಲೆಯೋದು ಇದನ್ನೆಲ್ಲ ಹೇಗೆ ಹೇಳೋದು ಕಾಣೆ ನನ್ನಾಣೆ ಮನಸ್ಸು ಮೇಘಂಧ ಜಾರಿ ಹೃದಯ ಇನ್ನೆಲ್ಲ ಹಾರಿ ಆಹಾ ಮೊದಲ ಸಾರಿ ಈ ಅಚ್ಚರಿ मटर गश्ती खुली सड़क में तगड़ी तड़क भड़क में ओले गिरे सुलगते से सड़क में छतरी न थी बगल में आया ही ना अकल में के भागे हम या भीगे हम अकड़ में तो सोचा फिर गीला हुआ है जो सुखाना हो चाहे जनाना या मर्दाना हो अटेंशन का नया पासा फिर दे गई झांसा भाई मुझे फांसा चिरकुट जिंदगी यू नो टंग 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 मिली तुमसे नाज़नी मेरे होशो हवास खो गए हो दिल का भंवर बोले सुन साथिया चुप ना दुपट्टे में तू ओ छलिया प्रेम पुजारी के दिल का बयान होता रहा रोता रहा ನಮ್ಮ ಜೂನಿಯರ್ಸಿನ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ ಗೈಸ್ ನೀವೇನಾದರೂ ಈ ಕಾಲೇಜ್ ಒಳಗೆ ಇನ್ನೂ ಓದಾಕತ್ತೀರಪ್ಪ ಅಂತಂದ್ರೆ
ನಿಮ್ಮ ಫ್ರೆಂಡ್ಸು ನಿಮ್ಮ ಜೊತೆಗೆ ಇನ್ನೂವರೆಗೂ ಅದಾರ ಅಂತಂದ್ರೆ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಈ ಕಾಲೇಜ್ ಲೈಫ್ನ ಎಂಜಾಯ್ ಮಾಡಿರಿ. ಯಾಕಂದ್ರೆ ಈ ಗೋಲ್ಡನ್ ಚಾನ್ಸ್ ಒಂದು ಸರಿ ಮಿಸ್ ಆಯ್ತಂದ್ರೆ ಮುಂದೆ ನೀವು ಬಯಸಿದ್ರು ಸಿಗಲ್ಲ, ಮತ್ತು ಈ ಟೈಮ್ನೂ ಇರಲ್ಲ. ದಿನಗಳು ಕಳೆದಂತೆ ಜೊತೆಗಿದ್ದ ಜನರು ಬದಲಾಗುತ್ತಾರೆ, ಕೊನೆಗೆ ಯಾವುದೂ ಶಾಶ್ವತವಾಗಿರಲ್ಲ. ಅದಕ್ಕೆ ಹೇಳೋದು, ಕಾಲೇಜ್ ಲೈಫ್ ಇದ್ದಷ್ಟು ದಿನ ಆರಾಮಾಗಿರಿ, ಎಂಜಾಯ್ ಮಾಡಿರಿ.